ನಮಸ್ಕಾರ. ಕರ್ನಾಟಕ.inಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಟ್ಟ. ವೈಭವ್ ಸೂರ್ಯವಂಶಿಗೆ ಇದೀಗ ಬ್ಯಾನ್ ಭೀತಿ ಎದುರಾಗಿದೆ. ವೈಭವ್ ಸೂರ್ಯವಂಶಿ ಕೆಲ ಮ್ಯಾಚ್ಗಳಿಂದ ನಿಷೇಧಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹೌದು, ಟೀಮ್ ಎ ತಂಡ ಇದೀಗ ಶ್ರೀಲಂಕಾಗೆ ಪ್ರವಾಸ ಬೆಳೆಸಿದೆ. ತ್ರಿಕೋನ ಸರಣಿ ಪಂದ್ಯ ಆಡ್ತಾ ಇದೆ. ಫಸ್ಟ್ ಮ್ಯಾಚ್ ಶ್ರೀಲಂಕಾ ವಿರುದ್ಧ ಗೆದ್ದಿತ್ತು, ಸೆಕೆಂಡ್ ಮ್ಯಾಚ್ ಆಫ್ಘಾನಿಸ್ತಾನದ ವಿರುದ್ಧ ಸೋತಿತ್ತು, ಮೂರನೇ ಮ್ಯಾಚ್ ನಿನ್ನೆ ಶ್ರೀಲಂಕಾ ವಿರುದ್ಧ ಇತ್ತು. ಆ ಮ್ಯಾಚ್ ಅಲ್ಲಿ ನಡೆದಂತಹ ಒಂದು ಘಟನೆಯಿಂದ, ಅಹಿತಕರ ಘಟನೆಯಿಂದ ಇದೀಗ ವೈಭವ್ ಸೂರ್ಯವಂಶಿ ಶಿಕ್ಷೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಾಗಿತ್ತು ನಿನ್ನೆ ಮ್ಯಾಚ್ ಅಲ್ಲಿ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ನಿನ್ನೆ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. 49.2 ಓವರ್ನಲ್ಲಿ 265 ರನ್ಗಳ ಟಾರ್ಗೆಟ್ ಅನ್ನ ಶ್ರೀಲಂಕಾದವರಿಗೆ ನೀಡ್ತಾರೆ. ಶ್ರೀಲಂಕಾದವರು ಚೇಸ್ ಮಾಡ್ತಾರೆ. ಕೊನೆ ಬಾಲಲ್ಲಿ ಒಂದು ಡ್ರಾಮಾ ನಡೆಯುತ್ತೆ. ಆ ಡ್ರಾಮಾದ ಮೂಲಕ ಮ್ಯಾಚ್ ಟೈ ಆಗುತ್ತೆ. ಮ್ಯಾಚ್ ಟೈ ಆದಂತಹ ವೇಳೆಯಲ್ಲಿ ಏನು ಟೀಮ್ ಇಂಡಿಯಾ ಆಟಗಾರರು ಇನ್ನೂ ಟೈಮ್ ಇದೆ, ಸೂಪರ್ ಓವರ್ ಆಡಿಸಿ ಅನ್ನೋ ಬೇಡಿಕೆಯನ್ನು ಸಹ ಮ್ಯಾಚ್ ರೆಫ್ರಿಗೆ ಇಡ್ತಾರೆ. ಈ ಟೈಮಲ್ಲಿ ಮ್ಯಾಚ್ ರೆಫ್ರಿ ಒಂದಿಷ್ಟು ವಾದ ವಿವಾದಗಳು ನಡೀತವೆ, ಅಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತವೆ. ಆ ನಂತರದಲ್ಲಿ ಮ್ಯಾಚ್ ರೆಫ್ರಿ ಏನು ಸೂಪರ್ ಓವರ್ ಮ್ಯಾಚ್ ಆಡಿಸೋದಕ್ಕೆ ಒಂದು ತೀರ್ಮಾನವನ್ನು ತಗೋತಾರೆ. ಆ ಸೂಪರ್ ಓವರ್ನಲ್ಲಿ ಶ್ರೀಲಂಕಾದವರು 6 ಬಾಲಿಗೆ 16 ರನ್ಗಳನ್ನು ಹೊಡೆದಿರ್ತಾರೆ. ಟೀಮ್ ಇಂಡಿಯಾ ಕೇವಲ 9 ರನ್ಗಳ ಮೂಲಕ 9 ರನ್ನನ್ನು ಗಳಿಸೋ ಮೂಲಕ ಸೋತಿರುತ್ತೆ. ಸೋತು ಇನ್ನೇನು ಎಲ್ಲ ಹೊರಗೆ ಹೋಗ್ತಾ ಇರ್ತಾರೆ, ಶೇಕ್ ಹ್ಯಾಂಡ್ ಮಾಡ್ಕೊಳ್ಬೇಕು. ಆ ಟೈಮಲ್ಲಿ ಹೋಗ್ತಾ ಇರುವಂತಹ ಟೈಮಲ್ಲಿ ವೈಭವ್ ಸೂರ್ಯವಂಶಿ ಅವರು ಏನು ಶ್ರೀಲಂಕಾದ ಒಬ್ಬ ಆಟಗಾರ ಹಾಲಂಬಗೆ ಅಂತೇಳಿ ವಿಶೇನ್ ಹಾಲಂಬಗೆ ಅನ್ನೋ ಒಬ್ಬ ಆಟಗಾರನಿಗೆ ಕೈಯಿಂದ ತಳ್ತಾರೆ. ಆ ಒಂದು ಡ್ರಾಮಾ ಅಲ್ಲಿ ನಡೆಯುತ್ತೆ, ಒಂದಿಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಆ ಘಟನೆ ಏನಕ್ಕೆ ನಡೆಯುತ್ತೆ ಅಂತ ಹೇಳಿದ್ರೆ, ಮ್ಯಾಚ್ ಸೋತ ಮೇಲೆ ಏನು ಪೆವಿಲಿಯನ್ ಕಡೆ ಹೋಗ್ತಾ ಇರುವಂತಹ ಟೈಮಲ್ಲಿ ಆ ವಿಷಯ ಏನಿದ್ದಾರೆ, ಅವರು ಏನೋ ಒಂದು ಡೈಲಾಗ್ ನೋಡಿದ್ದಾರೆ, ಏನೋ ಒಂದು ಮಾತನ್ನ ಹೇಳಿದ್ದಾರೆ. ಈ ಮಾತಿನಿಂದ ಕೆರಳದಂತಹ ಏನು ವೈಭವ್ ಸೂರ್ಯವಂಶಿ ಅವರು ಮತ್ತೆ ವಾಪಸ್ ಹೋಗ್ಬಿಟ್ಟು ಶ್ರೀಲಂಕಾ ಆಟಗಾರರ ಜೊತೆ ಮಾತಿನ ಚಕಮಕಿ ನಡೆಸ್ತಾರೆ. ಆ ಟೈಮಲ್ಲಿ ವಿಶೇನ್ ಅವರಿಗೆ ಹೋಗ್ಬಿಟ್ಟು ತಳ್ತಾರೆ, ಕೈಯಿಂದ ತಳ್ತಾರೆ. ಇದು ಈಗ ICC ಗಂಭೀರವಾಗಿ ಪರಿಗಣಿಸಿ ಇದೀಗ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ICC ಈಗಾಗಲೇ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಹಾಕೊಂಡಿದೆ. 11, 1, 2, 3, 4 ಈ ರೀತಿಯಲ್ಲಿ ಒಂದಿಷ್ಟು ನಿಯಮಗಳನ್ನ ಹಾಕೊಂಡು ಅಲ್ಲಿ ಏನು ಮೈದಾನದಲ್ಲಿ ಆಟಗಾರರು ಪರಸ್ಪರ ಒಬ್ರಿಗೊಬ್ರು ಕೈಯನ್ನ ಮಿಲಾಯಿಸೋ ಹಾಗಿಲ್ಲ, ತಳ್ಳಾಟ ಮಾಡೋ ಹಾಗಿಲ್ಲ, ಈ ರೀತಿಯ ಒಂದು ನಿಯಮಗಳನ್ನ ಇಟ್ಕೊಂಡಿರೋದ್ರಿಂದಾಗಿ ಇದೀಗ ವೈಭವ್ ಸೂರ್ಯವಂಶಿ ಅವರು ಈ ರೀತಿಯ ಒಂದು ಆ ವಿಷಯನ ಅವರಿಗೆ ತಳ್ಳಿರೋ ಒಂದು ಘಟನೆ ಏನು ನಡೆದಿದೆ, ಇದು ಲೆವೆಲ್ 2 ಮತ್ತು 3ಗೆ ಸಂಬಂಧಿಸಿದ ಆಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ICC ನಿಯಮದ ಪ್ರಕಾರ ವೈಭವ್ ಸೂರ್ಯವಂಶಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮ್ಯಾಚ್ ರೆಫ್ರಿ ಆದಂತಹ ಪ್ರದೀಪ್ ಪ್ರಕಾಸನ್ ಅವರು ಏನಿದ್ದಾರೆ, ಅವರು ಈಗಾಗಲೇ ಏನು ವಿಡಿಯೋ ಎವಿಡೆನ್ಸ್ ಏನಿದೆ ಅದ್ರ ಜೊತೆಯಲ್ಲಿ ಆನ್ ಫೀಲ್ಡ್ ಅಂಪೈರ್ಗಳು ಏನು ವರದಿಯನ್ನು ಕೊಡ್ತಾರೆ ಅದನ್ನೆಲ್ಲ ತೀವ್ರವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರಂತೆ. ಈ ಪರಿಶೀಲನೆಯನ್ನು ನಡೆಸಿದ ನಂತರ ಏನಾದ್ರೆ ಮ್ಯಾಚ್ ರೆಫ್ರಿ ಏನಾದ್ರೆ ಕಠಿಣ ಕ್ರಮ ಏನಾದ್ರು ತಗೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಒಂದು ಕುತೂಹಲ ಇದೆ. ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ವೈಭವ್ ಸೂರ್ಯವಂಶಿ ಅವರಿಗೆ ಏನು ಇಡೀ ಮ್ಯಾಚ್ನ ಏನು ಫೀ ಇದೆ 100% ಫೀನ ದಂಡವಾಗಿ ತಗೋಬಹುದು ಅಂತ ಹೇಳಲಾಗ್ತದೆ. ಇಲ್ಲಾಂದ್ರೆ ಮ್ಯಾಚ್ ರೆಫ್ರಿ ಏನಾರೆ ಒಂದು ಚೂರು ಕಠಿಣ ನಿರ್ಧಾರ ತೆಗೆದುಕೊಳ್ಳೋಕೆ ಏನಾರೆ ತೀರ್ಮಾನ ಮಾಡಿದ್ರೆ ಒಂದಿಷ್ಟು ಮ್ಯಾಚ್ಗಳಿಗೆ ವೈಭವ್ ಸೂರ್ಯವಂಶಿ ಅವರನ್ನ ಕೂರಿಸ್ಬೇಕಾಗುತ್ತೆ, ಅವರಿಗೆ ಬ್ಯಾನ್ ಭೀತಿ ಎದುರಾಗುತ್ತೆ. ಅಷ್ಟೇ ಅಲ್ಲ, ಬರೀ ವೈಭವ್ ಸೂರ್ಯವಂಶಿಗೆ ಅಷ್ಟೇ ಅಲ್ಲ, ವಿಶೇನ್ ಹಾಲಂಬಗೆ ಏನಿದ್ದಾರೆ ಅವರಿಗೂ ಸಹ ಬ್ಯಾನ್ ಭೀತಿ ಎದುರಾಗುವಂತಹ ಸಾಧ್ಯತೆ ಇದೆ. ಏನಾದ್ರೆ ಮ್ಯಾಚ್ ರೆಫ್ರಿ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ರೆ, ಇಲ್ಲಾಂದ್ರೆ ಮ್ಯಾಚ್ ಫೀದು ಏನಿದೆ, ಮ್ಯಾಚ್ ಫೀ ಅವ್ರಿಗೇನು ಒಂದು ಸಂಭಾವನೆ ಕೊಡ್ತಾರೆ, ಆ ಸಂಭಾವನೆಯ 100ರಷ್ಟು ದಂಡವನ್ನ ವಿಧಿಸೋ ಸಾಧ್ಯತೆ ಇದೆ. ಸದ್ಯಕ್ಕೆ 100% ಫೈನ್ ವಿಧಿಸುವಂತ ಸಾಧ್ಯತೆ ಇದೆ. ಗೊತ್ತಿಲ್ಲ, ಏನಾದ್ರೂ ಆಗ್ಬೋದು. ಮ್ಯಾಚ್ ರೆಫ್ರಿ ಏನಾರೇ ಇದು ಯಾಕೋ ಜಾಸ್ತಿ ಆಯ್ತು, ಈ ಹುಡುಗರುಗಳು ಈಗಿನ್ನು ಬೆಳೀತಾ ಇದ್ದಾರೆ, ಈಗಲೇ ಈ ರೀತಿ ಎಲ್ಲ ಆಟಗಳನ್ನ ಆಡ್ತಾರ, ಒಂದಿಷ್ಟು ಅವರಿಗೆ ರೂಲ್ಸ್ ನಿಯಮಗಳನ್ನ ತಿಳಿಸ್ಬೇಕು, ಒಂದಿಷ್ಟು ಕಠಿಣ ಶಿಕ್ಷೆ ಕೊಟ್ಟರೆ ಇವರೆಲ್ಲ ಬುದ್ಧಿ ಕಲಿಯೋದು ಅಂತ ಹೇಳಿದರೆ
ತೀರ್ಮಾನ ಮಾಡಿದ್ರೆ ವೈಭವ್ ಸೂರ್ಯವಂಶಿಗೆ 1 ಅಥವಾ 2-3 ಮ್ಯಾಚ್ಗಳಿಂದ ಅವ್ರನ್ನ ಹೊರಗಿಡಬೇಕಾಗುತ್ತೆ. ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಿನ್ನೆ ಏನ್ ನಡೀತು ಆ ಘಟನೆ, ಇದುವರೆಗೂ ಈ ರೀತಿಯ ಒಂದು ಘಟನೆ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ನಡೆದಿಲ್ಲ. ಅದರಲ್ಲೂ ಸಹ ಟೀಮ್ ಇಂಡಿಯಾ ವಿಚಾರದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿಲ್ಲ. ಯಾರಿಗೇ ಆಗ್ಲಿ ಕೆರಳುತ್ತೆ, ಅವ್ರೇನಾದ್ರು ಒಂದಿಷ್ಟು ಮಾತುಗಳನ್ನ ಹೇಳಿದಾಗ, ಮ್ಯಾಚ್ ಗೆದ್ದ ಸಂಭ್ರಮದಲ್ಲಿ ಅವ್ರೇನೋ ಒಂದು ಡೈಲಾಗ್ ಹೊಡೆದಿರ್ತಾರೆ, ಸೋತಂತಹ ನೋವಿನಲ್ಲಿ ನಾವಿರ್ತೀವಿ. ಆ ಟೈಮಲ್ಲಿ ಒಂದಷ್ಟು ಕೆರಳಿಸುವಂತಹ ಪ್ರಯತ್ನ ಆಗುತ್ತೆ. ಆ ಟೈಮಲ್ಲಿ ನಾವೊಂದು ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ವೈಭವ್ ಸೂರ್ಯವಂಶಿ 15ರ ಯುವಕ, ಯೋಚನೆ ಮಾಡುವಂತಹ ಒಂದಿಷ್ಟು ಏನು ಎಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಅವರು ಈಗ ಮಾಡಿರುವಂತಹ ಸಾಧನೆ ಬಗ್ಗೆ ಯಾರು ಏನು ಮಾತಿಲ್ಲ. ಆದ್ರೆ ಈ ರೀತಿಯ ವಿಚಾರಗಳಲ್ಲೂ ಸಹ ಒಂದಿಷ್ಟು ಅವರು ಕಂಟ್ರೋಲ್ ಅನ್ನ ಇಟ್ಕೋಬೇಕಾಗತ್ತೆ. ಒಂದ್ ಸ್ವಲ್ಪ ಅಗ್ರೆಷನ್ ರೀತಿ ವೈಭವ್ ಸೂರ್ಯವಂಶಿ ಅವರು ಕಾಣಿಸ್ತಾರೆ. IPL ಅಲ್ಲೂ ಬೇರೆ ಬೇರೆ ಮ್ಯಾಚ್ಗಳಲ್ಲಿ ಒಂದ್ ಸ್ವಲ್ಪ ಅದನ್ನು ತೋರಿಸಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಿನ್ನೆ ನಡೆದಂತಹ ಏನು ಒಂದು ಘಟನೆ ಇದೆ, ಯಾವಾಗ್ಲೂ ಸಹ ಯಾವ ಕಾರಣಕ್ಕೂ ಇದೊಂದು ಟೀಮ್ ಇಂಡಿಯಾ ಇತಿಹಾಸದಲ್ಲಿ ಈ ರೀತಿಯ ಒಂದು ಘಟನೆ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ರೀತಿಯ ಒಂದು ಘಟನೆ ಆಗಿದೆ. ನೋಡೋಣ ವೈಭವ್ ಸೂರ್ಯವಂಶಿಗೆ ಯಾವ ರೀತಿಯ ಒಂದು ಪನಿಷ್ಮೆಂಟ್ ಅನ್ನ ಈಗ ಕೊಡ್ತಾರೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಕುತೂಹಲ ಇದೆ, ಏನು ಫೈನ್ ಹಾಕ್ತಾರಾ ಅಥವಾ 1-2-3 ಮ್ಯಾಚ್ಗಳಿಂದ ಅವ್ರನ್ನ ಬ್ಯಾನ್ ಮಾಡುವಂತಹ ನಿರ್ಧಾರಕ್ಕೆ ಏನಾರೆ ಕೈಗೊಳ್ತಾರ, ನೋಡೋಣ. ಹಾಗಾದ್ರೆ ನಿನ್ನೆಯ ಒಂದು ಆ ಘಟನೆ ಬಗ್ಗೆ, ವೈಭವ್ ಸೂರ್ಯವಂಶಿ ಅವರ ಮತ್ತು ಅವನು ಶ್ರೀಲಂಕಾ ಆಟಗಾರರ ನಡುವೆ ನಡೆದಂತಹ ಆ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ವೈಭವ್ ಸೂರ್ಯವಂಶಿಗೆ ಬ್ಯಾನ್ ಭೀತಿ ಏನಾರ ಎದುರಾಗುತ್ತಾ, ಬ್ಯಾನ್ ಏನಾರ ಮಾಡ್ತಾರ ಅಥವಾ ಫೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಈ ರೀತಿ ಮಾಡಬೇಡ ಅಂತೇಳಿ ಏನಾರ ವಾರ್ನಿಂಗ್ ಕೊಡ್ತಾರ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ.